ವೈದ್ಯೋ ನಾರಾಯಣೋ ಹರಿ. ನಮಸ್ಕಾರ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತೇ ಇದೆ, ಡಯಾಬಿಟಿಸ್ ಡೇ. ವೈದ್ಯರು ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಇದೆ. ವಿಶೇಷವಾಗಿ ಗಂಗಾವತಿ ಅಂತೂ ದೇಶದಲ್ಲಿನೇ ಒಂದು ಹೆಸರು ಮಾಡ್ತಾ ಇದೆ. IMA ಗಂಗಾವತಿ ನಾವು ಹಿಂದೆ ನೋಡ್ತಾ ಬಂದಿದ್ದೀವಿ. ಸೊ ಈಗ ನೂತನವಾಗಿ ನಮ್ಮ ರಾಜು ಸರ್ ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಕೂಡ ಸಾಕಷ್ಟು ಎಕ್ಸೈಟ್ಮೆಂಟ್ ಇದೆ, ಸೇವಾ ಮನೋಭಾವ ಇದೆ. ಸೊ ಇವತ್ತು ಈ ಕಾರ್ಯಕ್ರಮದ ಕುರಿತು ನಮ್ಮನ್ನೆಲ್ಲ ಉದ್ದೇಶಿಸಿ ಸ್ವಾಗತ ಮಾಡ್ತಾ ನಮ್ಮನ್ನು ಕರೀತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಅಸೋಸಿಯೇಷನ್ ಅವ್ರಿಗೆ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಮೇನ್ಲಿ ಗೋಗ್ರೀನ್ ಗಂಗಾವತಿ, ವಿಜಯನಗರ ಕ್ಲಬ್ಬು, ಲಯನ್ಸ್ ಕ್ಲಬ್ಬು ಎಲ್ಲರೂ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಫ್ಲೈಯಿಂಗ್ ಫೆದರ್ಸ್ ಸಾರಿ ಎಲ್ಲ ಮರ್ತ್ಬಿಟ್ಟಿವಿ. ಎಲ್ಲ ಪಾರ್ಟ್ ಆಫ್ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮ ನಾವೊಂದು ಸೇವಾ ಭಾವದಲ್ಲಿ ಇವತ್ತೇನೆಂದರೆ ಒಂದು ಸೈಕಲ್ ಡಯಾಬಿಟೀಸ್ ಅವೇರ್ನೆಸ್ ಸೈಕಲ್ ರೈಡ್ ಒಂದು ಹೊಂದ್ಕೊಂಡಿದ್ದೀವಿ. ಗಂಗಾವತಿ ಊರೆಲ್ಲ ಹೋಗಿ ಬರ್ಬೇಕಂತ. ಇನ್ನೊಂದು ಏನಂದರೆ ಫ್ರೀ ಬ್ಲಡ್ ಶುಗರು BP ಶಿಬಿರ ಒಂದು ಜೂನಿಯರ್ ಕಾಲೇಜ್ ಗ್ರೌಂಡ್ಸಲ್ಲಿ ಹೊಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಈಗ ನಮ್ಮ ರಾಜ್ಯ ಸ್ಟೇಟ್ ಪ್ರೆಸಿಡೆಂಟ್ IMA KSB ಡಾಕ್ಟರ್ VV ಚಿನ್ನವರ ಸರ್ ಅವರಿಗೆ ಎರಡು ಮಾತು ಮಾತಾಡೋಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗಂಗಾವತಿ IMA ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಡಯಾಬಿಟಿಸ್ ಡೇ ಸಲುವಾಗಿ 14th ನವೆಂಬರ್ ಪ್ರತಿ ವರ್ಷ ವಿಶ್ವ ಆರೋಗ್ಯ ಮಧುಮೇಹ ದಿನ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೀವಿ. ಇದು 14th ನವೆಂಬರೇ ಯಾಕೆ ಅಂತಂತಂದ್ರೆ ಈ ಮಧುಮೇಹವನ್ನು ಕಂಟ್ರೋಲ್ ಮಾಡಲು ಬ್ಯಾಂಟಿಂಗ್ ಆ್ಯಂಡ್ ಬೆಸ್ಟ್ ಅಂತೇಳಿ ಫ್ರೆಡ್ರಿಕ್ ಬ್ಯಾಂಟಿಂಗ್ ಮತ್ತು ಚಾರ್ಲೆಸ್ ಬೆಸ್ಟ್ ಅಂತ ಇಬ್ಬರು ವಿಜ್ಞಾನಿಗಳು ಇದು ಇನ್ಸುಲಿನ್ ಕಂಡುಹಿಡಿದ್ರು. ಅವರ ಬ್ಯಾಂಟಿಂಗಿನ ಒಂದು ಜನ್ಮದಿನ ಇವತ್ತು. ಆ ಒಂದು ಅವರ ಗೌರವಾರ್ಥವಾಗಿ ನಾವು 14th ನವೆಂಬರ್ನು ಪ್ರತಿ ವರ್ಷ ವಿಶ್ವ ಮಧುಮೇಹ ದಿನ ಅಥವಾ ಡಯಾಬಿಟಿಸ್ ಡೇ ಅಂಥೇಳಿ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ಈಗ ವಿಶ್ವದಲ್ಲಿ ನಮ್ಮ ಭಾರತವು 2ನೇ ಸ್ಥಾನದಲ್ಲಿದೆ. ಆ್ಯಕ್ಚುಲಿ ಇದನ್ನು ಕಡಿಮೆ ಮಾಡಿಕೊಳ್ತಾ ಬರಬೇಕು. ಅದರ ಸಲುವಾಗಿ ಈಗ ಡಯಾಬಿಟಿಸ್ ಅವೇರ್ನೆಸ್ ಮಾಡಬೇಕು ಅಂಥೇಳಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯ ಶಾಖೆಯು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ಶುಭವಾಗಲಿ. ಮತ್ತು ಈ ರೀತಿ ಕಾರ್ಯಕ್ರಮ ಅರಿವು ಮೂಡಿಸೋದರಿಂದ ರೋಗಿಗಳ ಲಕ್ಷಣ ಬಗ್ಗೆ, ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಆದಷ್ಟು ಒಂದು ಒಳ್ಳೆಯ ಜೀವನ ಅವರು ನಡೆಸಿಕೊಂಡು ಹೋಗಲಿ ಅಂತೇಳಿ ಸಲುವಾಗಿ ಈ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಮೇಲೆರಡು ಮಾತು ಮುಗಿಸ್ತೇನೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಎಕ್ಸರ್ಸೈಸ್, ಸೆಕೆಂಡ್ ಈಸ್ ಫುಡ್ ಕಂಟ್ರೋಲ್. ಇವೆರಡರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಇಟ್ ಈಸ್ ಡಯಾಬಿಟಿಸ್ ಕ್ಯಾನ್ ಬಿ ಕಂಟ್ರೋಲ್. ಅದನ್ನು ಮಾಡಬೇಕಾಗಿರೋದು ನಮ್ಮ ಕೆಲಸ, ಮೊದಲನೇ ಕೆಲಸ. ಈಗ ಡ್ರಗ್ಸು ಇವೇನದಾವಲ್ಲ, ಇನ್ಸುಲಿನ್ನು, ಇವೆಲ್ಲವೂ ಕೆಟ್ಟ ಪಟ್ಟಣ ಸೇರು ಅಂತಂದಾಗ ಅದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ನಲ್ಲಿ ಲಾಸ್ಟ್ ರಿಸಾರ್ಟ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಎಕ್ಸರ್ಸೈಸ್, ಸೆಕೆಂಡ್ ಈಸ್ ಫುಡ್ ಕಂಟ್ರೋಲ್. ಅವೆರಡರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಿಸ್ ಈಸ್ ಎ ಸೈಲೆಂಟ್ ಕಿಲ್ಲರ್. ಅದು ನಮಗೆ ಗೊತ್ತಾಗಲಾರದು. ಈಚ್ ಆ್ಯಂಡ್ ಎವ್ರಿ ಆರ್ಗನ್ನ ಎಫೆಕ್ಟ್ ಮಾಡುತ್ತೆ. ಲೆಟ್ ಇಟ್ ಬಿ ಹಾರ್ಟ್, ಲೆಟ್ ಇಟ್ ಬಿ ಕಿಡ್ನಿ, ಲೆಟ್ ಇಟ್ ಬಿ ಪ್ಯಾಂಕ್ರಿಯಾಸ್, ವಾಟ್ ಎವರ್. ಸೊ ವಿ ಹ್ಯಾವ್ ಟು ಬಿ ಆಲ್ ದ ಪೀಪಲ್ ಅಬೌವ್ 50 years ದೇ ಹ್ಯಾವ್ ಟು ಎಕ್ಸಾಮಿನ್ ದೆಮ್ಸೆಲ್ಸ್. ಈಗ ಬ್ಲಡ್ ಎಕ್ಸಾಮಿನೇಷನ್ ಆಗಲಿ, ರೆಗ್ಯುಲರ್ ಮೆಡಿಕಲ್ ಚೆಕಪ್ಸ್ ಎಲ್ಲ ಮಾಡ್ಕೋಬೇಕು. ಆ್ಯಸ್ ಡಾಕ್ಟರ್ ಚಂದ್ರಪ್ಪ ಟೋಲ್ಡ್ ಅಸ್ ನಾವು, the treatment of diabetes is not only taking medication. One should regularly exercise. The very purpose of this function is, everybody see, they are the cycling club. They cycle every day, 20 to 25 kilometers every day. You need not necessarily do the cycling. You can do the regular walk, regular jog. And the second one is the food control. ಏನು ಸಿಕ್ಕರೆ ತಿಂದುಬಿಟ್ರೆ ಆಗೋದಿಲ್ಲ. You have to be very careful what you eat. And especially high fiber, low calorie food ತೊಗೊಂಡು ರೆಗ್ಯುಲರ್ಲಿ ಕಂಟ್ರೋಲ್ನಲ್ಲಿದ್ದು ರೆಗ್ಯುಲರ್ ಎಕ್ಸಸೈಸ್ ಮಾಡಿ ರೆಗ್ಯುಲರ್ ಮೆಡಿಕೇಷನ್ಸ್ ಆಗಿ ತೊಗೊಂಡ್ರೆ ನೋಡಿ ಎಂಥ ಡಯಾಬಿಟೀಸ್ ಆದರೆ ಕಂಟ್ರೋಲ್ ಮಾಡ್ಕೊಬೋದು ಅಂತೇಳಿ ಒಂದು ಮೆಸೇಜ್ ಕೊಡ್ತಾಯಿದ್ದೆ. ಇವತ್ತು
ಡಯಾಬಿಟೀಸ್ ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ಎಲ್ಲರೂ ನಾವಿಲ್ಲಿ ಸೇರ್ಕೊಂಡಿದ್ದೀವಿ. ಎಲ್ಲರೂ ನಮಗೆ ಡಯಾಬಿಟೀಸ್ ಅಂದರೆ ಏನು ಮೊದಲು ಅದು ತಿಳ್ಕೊಬೇಕು. ನಮ್ಮ ಶರೀರದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಅದೇನೆಂದರೆ ಇನ್ಸುಲಿನ್ ತಯಾರು ಮಾಡುತ್ತೆ. ಈಗ ನಾವು ಊಟ ಮಾಡಿದ್ದು ಊಟ ಏನಿರುತ್ತಲ್ಲ ಅದೆಲ್ಲ ಜೀರ್ಣ ಆಗಿ ಎಂಡ್ ಪ್ರಾಡಕ್ಟ್ ಆಗೋದು ಗ್ಲೂಕೋಸ್. ಈ ಪ್ಯಾಂಕ್ರಿಯಾಸಿಂದ ಬಂದ ಇನ್ಸುಲಿನ್ ಏನಂದರೆ ನಮ್ಮ ಶರೀರದಿರೋ ಎಲ್ಲ ಸೆಲ್ಸಲ್ಲಿ ಆ ಗ್ಲೂಕೋಸ್ ಅಬ್ಸಾರ್ವ್ ಮಾಡಬೇಕಂದ್ರೆ ಎನರ್ಜಿ ತೊಗೋಬೇಕಂದ್ರೆ ಈ ಇನ್ಸುಲಿನ್ ಬೇಕು. ಆ ಪ್ಯಾಂಕ್ರಿಯಾಸು ಸರಿ ಕೆಲಸ ಮಾಡಿಲ್ಲ ಅಂದರೆ, ಆ ಇನ್ಸುಲಿನ್ ಪ್ರೊಡಕ್ಷನ್ ಆಗಿಲ್ಲ ಅಂದರೆ ಆ ಶುಗರು ಜಾಸ್ತಿ ಆಗಿ ಬ್ಲಡ್ಡಲ್ಲಿ ಸರ್ಕ್ಯುಲೇಟ್ ಆಗಿ ನಮಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಅದು ಸಕ್ಕರೆ ಕಾಯಿಲೆ ಬಂದರೆ ಏನು ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂದರೆ, ಅದಕ್ಕೇನೆಂದರೆ ಈಗ ಮನುಷ್ಯಗೆ ಏನಂದರೆ ಜಾಸ್ತಿ ಅಂದರೆ ಟಯರ್ಡ್ನೆಸ್ ಇರುತ್ತೆ, ಹಸು ಜಾಸ್ತಿ ಇರುತ್ತೆ, ಯೂರಿನೇಷನ್ ಜಾಸ್ತಿ ಹೋಗುತ್ತೆ, ಡ್ರೈ ಸ್ಕಿನ್ ಇರುತ್ತೆ. ಇವೆಲ್ಲ ನಾವು ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಇದು ಬಂದಾಗ ನಾವೆಲ್ಲ ಚೆಕ್ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು. ಡಯಾಬಿಟೀಸಲ್ಲಿ ಅದು 2 ಥರ ಡಯಾಬಿಟೀಸ್, ಟೈಪ್ 1 ಟೈಪ್ 2 ಅಂತ. ಟೈಪ್ 1 ಅಂದರೆ ಬರೀ ಅರ್ಲಿ ಸ್ಟೇಜಸ್, ಅರ್ಲಿ ಯಂಗ್ ಏಜಲ್ಲಿ ಬರುತ್ತದೆ. ಅದರಲ್ಲಿ ಏನಂದರೆ ಇನ್ಸುಲಿನ್ನು ಪ್ರೊಡಕ್ಷನ್ನೇ ಭಾಳ ಕಡಿಮೆ ಇರುತ್ತೆ, ಪ್ಯಾಂಕ್ರಿಯಾಸ್ ಸ್ವಲ್ಪ ಸರಿ ಕೆಲಸ ಮಾಡಲ್ಲ. ಟೈಪ್ 2ದಲ್ಲಿ ಏನಂದರೆ ಮಿಡ್ಲ್ ಏಜು ಆಮೇಲೆ ಬರುತ್ತೆ. ಅದರಲ್ಲಿ ಏನಂದರೆ ಅದು ಬರೋಕ್ಕೆ ಕಾರಣಗಳು ಏನಂದರೆ ಹೆರಿಡಿಟ್ರಿ ಆಗ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಆಗಿರ್ಬೋದು, ಚಂದ್ರಪ್ಪ ಸರ್ ಹೇಳ್ದಂಗೆ ಬ್ಯಾಡ್ ಡೈಟ್, ಅನ್ಹೆಲ್ದಿ ಡೈಟ್ ಅಂತ ಹೇಳೋದು, ಎಕ್ಸಸೈಸ್ ಇಲ್ಲಾಂದರೆ, ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ, ಇವೆಲ್ಲ ಕಾರಣಗಳು ಡಯಾಬಿಟೀಸ್ ಬರೋಕ್ಕೆ. ಡಯಾಬಿಟೀಸು ಈಗ ಬರುತ್ತೆ, ಬಂದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ. ಅಂದರೆ ಓರಲ್ ಹೈಪೋಗ್ಲೈಸಿಮಿಕ್ ಡ್ರಗ್ಸ್ ಅಂತ ಹೇಳ್ತೀವಿ, ಇನ್ಸುಲಿನ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ಟ್ಯಾಬ್ಲೆಟ್ಸಲ್ಲಿ ಇರ್ತೀವಿ, ಟ್ಯಾಬ್ಲೆಟ್ಸ್ ಕಂಟ್ರೋಲ್ ಆಗಿಲ್ಲ ಅಂದರೆ ಅವಾಗೇ ಇನ್ಸುಲಿನ್ ಎಲ್ಲ ಸ್ಟಾರ್ಟ್ ಮಾಡುತ್ತೆ. ಅದು ಬಂದರೆ ಏನು, ಅದ್ರಿಗೇನು ತೊಂದರೆ ಏನಿಲ್ಲ, ಎಲ್ಲರೂ ಕಂಟ್ರೋಲ್ ಮಾಡ್ಕೋಬೋದು. ಅದರಿಂದ ಏನು ಬಂದ ಕಾಯಿಲೆಗೆ ಆರಾಮಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡು ನಾರ್ಮಲ್ ಜೀವನ ಮಾಡ್ಬೋದು, ಆಯಿತಾ. ಇನ್ನೊಂದೇನೆಂದರೆ ಭಾಳ ಜನಕ್ಕೆ ಡಯಾಬಿಟೀಸ್ ಬರುತ್ತೆ, ಬಟ್ ಏನಂದರೆ ಸರಿ ಕೇರ್ ತೊಗೊಳಲ್ಲ. ಎಲ್ಲ ತಿಂದುಬಿಡ್ತಿರ್ತಾರೆ, ಎಲ್ಲ ಶುಗರ್ ಲೆವೆಲ್ಸ್ ಏನಾಗುತ್ತೆ ಜಾಸ್ತಿ ಆದರೆ ಹಂಗೆ ಬಿಟ್ಬಿಟ್ರೆ ಅದ್ರ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಆ ಶುಗರ್ ಲೆವೆಲ್ಸ್ ಭಾಳ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ ಕಣ್ಣಿನರ ಎಫೆಕ್ಟ್ ಆಗಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗಿ ಅದು ಬ್ಲೈಂಡ್ನೆಸ್ ಅನ್ನು ಆಗ್ಬೋದು. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್ ಬರೋದು, ಡಯಾಬಿಟೀಸ್ ಅವರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಬರೋದು. ಆಮೇಲೆ ಹಂಗೆ ಇದೆ ಹೈ ಶುಗರ್ಸು ಕಿಡ್ನಿ ಮೇಲೆ ಎಫೆಕ್ಟ್ ಆಗಿ ಡಯಾಬಿಟಿಕ್ ನೆಫ್ರೋಪತಿ ಅಂತೇಳಿ ರೀನಲ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತವೆ. ಆಮೇಲೆ ರಕ್ತ ನರಗಳ ಮೇಲೆ ಶುಗರ್ ಎಫೆಕ್ಟ್ ಆಗಿ ನರಗಳಲ್ಲಿ ಎಫೆಕ್ಟ್ ಆಗಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಆಗುತ್ತೆ. ಇವೆಲ್ಲ ಏನಂದರೆ ಕಾಂಪ್ಲಿಕೇಶನ್ಸು. ಈಗ ನಾವು ಶುಗರ್ಸ್ ಕಂಟ್ರೋಲ್ ಇಟ್ಕೊಂಡ್ರೆ ಏನೂ ಬರೋಲ್ಲ, ನಾವು ಬರಲಾರ್ದ ಎಲ್ಲ ಹೆಂಗೆ ಹೆಂಗೆ ಮಾಡಿದ್ರೆ ಈ ಥರ ಎಲ್ಲ ಬರೋದು. ಈಗ ಫೈನಲಿ ಏನಂದರೆ ಈಗ ಯಾರಿಗೆ ಬರುತ್ತಂತ ಚಂದ್ರ ಸರ್ ಹೇಳ್ದವ್ರಿಗೆ ಯಾರಿಗೆ ಬರುತ್ತೆ, ಯೂಶ್ವಲಿ ಏನಂದರೆ ಒಬಿಸಿಟಿ ಇದ್ದವ್ರಿಗೆ, ದಪ್ಪ ಇದ್ದವ್ರಿಗೆ ಅವ್ರಿಗೆ ಬರೋದು, ವೆಯ್ಟ್ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಅದು ಹೇಳ್ದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲಾರ್ದವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ. ಆಮೇಲೆ ಇರ್ರೆಗ್ಯುಲರ್ ಡೈಟು ಇರ್ರೆಗ್ಯುಲರ್ ಅಂತೆಲ್ಲ ಬ್ಯಾಡ್ ಡೈಟ್. ಈಗ ಹೈ ಕೊಲೆಸ್ಟ್ರಾಲ್, ಈಗ ಅಂದರೆ ಹೈ ಫ್ಯಾಟ್ ಡೈಟ್ ಆಗಲಿ, ಏನಂದರೆ ಜಂಕ್ ಫುಡ್ ಆಗಲಿ, ಈ ಆಯ್ಲಿ ಸ್ಪೈಸಿ ಫುಡ್ ಆಗಲಿ, ಇವೆಲ್ಲ ಜಾಸ್ತಿ ತಿನ್ನೋದಕ್ಕೆ ಶುಗರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಯಿತಾ. ಈಗ ಈಗ ಯಾವ ನಮಗೆ ಬರಲಾರ್ದ ನಾವು ಏನು ಮಾಡ್ಕೋಬೇಕಂದ್ರೆ ಅವ್ರು ಹೇಳ್ದಂಗೆ ಮೇನ್ ಡೈಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೆಲ್ದಿ ಡೈಟು, ಫ್ಯಾಟು, ಆಯಿಲು, ಕಾರ್ಬೋಹೈಡ್ರೇಟ್ಸು, ಈ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಆಮೇಲೆ ರೆಗ್ಯುಲರ್ ಎಕ್ಸಸೈಸ್ ಮಾಡೋರ್ಗು ಭಾಳ ಬರೋ ಚಾನ್ಸಸ್ನು ಕಡಿಮೆ. ಆಮೇಲೆ ಒಳ್ಳೆಯ ರೆಗ್ಯುಲರಾಗಿ ಚೆಕಪ್ ಮಾಡ್ಕೊತಿದ್ರೂ ನೋಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡ್ರೆ ಯಾವ ಪ್ರಾಬ್ಲಮ್ ಇರಲ್ಲ, ಆಯಿತಾ. ಡಯಾಬಿಟೀಸ್ ಬಗ್ಗೆ ಒಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. Everyone, and thank you all for inviting me as a guest over here. And more than the guest, I feel privileged to be a part of this, as I am also from Gangavati as such. And today being a World Diabetic Day, we all know that we have eminent doctors over here who have told about what exactly is diabetic. But from my side, what I would try and say, the Go Green, what we are trying to put across to people is, right cycles on a daily basis. We take it a good health, and at the same time, we are talking about a little apart of this, we have the environment issues, what is going on. So taking cycles everywhere will help you, not only to reduce carbon dioxide, but also keeps you fit and healthy. So all we are trying to say is try and get up early morning and start doing exercises and all. You may not get on to the diabetes,
And definitely, yes, like, push yourself and let's motivate each other to try and get the things going on. Go green for a better tomorrow, go cycling. ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಹೇಳಿದ್ರು. ಈಗ ಆಲ್ರೆಡಿ ಡಯಾಬಿಟಿಸ್ ಬಂದರೆ ಅದಕ್ಕೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡಯಾಬಿಟಿಸ್ ಆಡೋ ಭಾಷೆಯಲ್ಲಿ ಹೇಳೋದಾದರೆ, ನಾವು ದುಡಿದು ಹಣ ಗಳಿಸ್ತೀವಿ, ಅದನ್ನು ಸೇವ್ ಮಾಡ್ಕೊತ ಹೋದಂಗೆಲ್ಲ ಹೆಂಗೆ ರಿಚ್ ಆಗ್ತೀವೋ ಅದೇ ಥರನೇ ಶುಗರ್ ನಾವು ಏನು ಊಟ ಮಾಡ್ತೀವೋ ಅದನ್ನು ಖರ್ಚು ಮಾಡಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಖರ್ಚು ಮಾಡ್ಬೇಕು. ಹೆಂಗಂದರೆ ಎಕ್ಸರ್ಸೈಸ್ ಮಾಡೋದ್ರಿಂದ, ಸೈಕ್ಲಿಂಗ್ ಆಯಿತು, ಜಾಗಿಂಗ್ ಆಯಿತು, ಯಾವುದಾದ್ರೂ ಒಂದು ವರ್ಕ್ ಮಾಡೋದ್ರಿಂದ ಸೊ ಅದಕ್ಕೆ ಖರ್ಚಾಗುತ್ತೆ, ಅದ್ರ ಲೆವೆಲ್ ಮೇಂಟೈನ್ ಆಗುತ್ತೆ. ಸೊ ಎಲ್ಲರೂ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ಊಟ ಮಾಡೋದಿಲ್ಲ, ಶುಗರ್ ಜಾಸ್ತಿ ಇದೆ ಅಂತ. ಬಟ್ ಊಟ ಮಾಡಿರಲ್ಲ, ಬಟ್ ಅದ್ರ ಜೊತೆ ನೀವು ಎಕ್ಸರ್ಸೈಸ್ ಮಾಡಿರಲ್ಲ. ಪ್ಲೀಸ್ ಎಕ್ಸರ್ಸೈಸ್, ಫುಡ್ ಎಲ್ಲ ಬ್ಯಾಲೆನ್ಸ್ ಇಡಬೇಕು. ಸೊ ಹಂಗಾದರೆ ಒಂದು ಲೆವೆಲ್ ಮೇಂಟೈನ್ ಆಗಿರುತ್ತೆ, ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರನೇ ಇವತ್ತು ನಾವು ಅದರ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿರೋದು. ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೋಸ್ಕರ ಡಯಾಬಿಟಿಸ್ ಬಂದಾದಮೇಲೂ ನಮ್ಮ ರುಟೀನ್ ಹೇಗಿರ್ಬೇಕಂದ್ರೆ, ಎಷ್ಟು ಊಟ ಮಾಡ್ತಾ ಇದೀವಲ್ಲ ಅದು ಫಿಕ್ಸ್ಡ್ ಇರ್ಬೇಕು. ಡಯಟ್, ಮಾರ್ನಿಂಗ್ ಡಯಟ್, ಆಫ್ಟರ್ನೂನ್ ಡಯಟ್, ಈವ್ನಿಂಗ್ ಡಯಟ್, ನೈಟ್ ಡಯಟ್. ಅದ್ರ ಜೊತೆಗೆ ನಿಮ್ಮ ಎಕ್ಸರ್ಸೈಸ್ ಕೂಡ ಅಷ್ಟೇ ಫಿಕ್ಸ್ಡ್ ಇತ್ತಂದರೆ, ಸೊ ಏನು ಊಟ ಮಾಡ್ತಾಯಿದ್ದೀವಿ ಅಷ್ಟು ಖರ್ಚು ಮಾಡ್ತಾಯಿದ್ದೀವಿ. ಸೊ ದ್ಯಾಟ್ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ, ಕಾಂಪ್ಲಿಕೇಶನ್ ಆಗಲ್ಲ. ಅದಕ್ಕೋಸ್ಕರನೇ ಇವತ್ತಿನ ಅವೇರ್ನೆಸ್ ಪ್ರೋಗ್ರಾಮು. ಅದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಅದರಿಂದ ಆಗೋ ಏನೇ ಪರಿಣಾಮಗಳಿರೋ, ದುಷ್ಪರಿಣಾಮಗಳಿರೋ ಅದು ಆಗುವುದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.